ಸಭೆಯ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಮಾದಿಗ ಜಾತಿಗೆ ಸೇರಿರ್ತಕ್ಕಂಥ ಒಳ ಮೀಸಲಾತಿಗೆ ಸೇರಿರ್ತಕ್ಕಂಥ ನಾಯಕರುಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಸಭೆ ಮಾಡಿ ಅವರ ಮುಖಾಂತರವಾಗಿ ನಾವುಗಳು ಆಗಸ್ಟ್ 1ನೇ ತಾರೀಕು ಹೋರಾಟ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಕೊಟ್ಟಿರ್ತಕ್ಕಂಥ ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾರೆ. ಪತ್ರಿಕಾಗೋಷ್ಠಿ ಉದ್ದೇಶ ಇಷ್ಟೇ, ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಆದರೂ ಕೂಡ ವಿಳಂಬ ನೀತಿ ಅನುಸರಿಸ್ತಾ ಇದ್ದಾರೆ. ಇದರ ಉದ್ದೇಶ ಕರ್ನಾಟಕದಲ್ಲಿರ್ತಕ್ಕಂಥ ಮಾದಿಗರನ್ನು ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನದಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂತೂ ಒತ್ತಿ ಹೇಳಬೇಕಾಗ್ತದೆ. ಅನೇಕ ಬಾರಿ ಮುಖ್ಯಮಂತ್ರಿಗಳಿಗೆ ಕೂಡ ನಾವು ಮನವಿ ಮಾಡಿದೆವು. ಅನೇಕ ಸಂಘಟನೆ ಎಲ್ಲ ನಾಯಕರುಗಳು ಹೋಗಿ ಮನವಿ ಮಾಡಿದ್ರು ಕೂಡ ಹಾರಿಕೆ ಉತ್ತರ ಕೊಡ್ತಾ ಇದ್ದರು, ನಾವು ಮಾಡ್ತೀವಿ, ಜಾರಿ ಮಾಡ್ತೀವಿ, ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತೇಳಿ ಅನೇಕ ಬಾರಿ ಸುಳ್ಳು ಹೇಳಿರ್ತಕ್ಕಂಥ ಇತಿಹಾಸ. ಅದಾಗಿಯೂ ಕೂಡ ಮೊನ್ನೆ ಉಪಚುನಾವಣೆಯಲ್ಲಿ ಕೂಡ ಒಂದು ಘೋಷಣೆ ಆಗಿದ್ರು. ಅವರು ಉಪಚುನಾವಣೆ ಆದಮೇಲೆ ಬೈ ಎಲೆಕ್ಷನ್ ಆದಮೇಲೆ ನಾವೇನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ, ನೀವು ಯಾರು ಎದಿಗೊಂದು ಬೇಡ್ರಿ ಅಂತ ಹೇಳಿ ಸುಳ್ಳು ಹೇಳಿ ಅಲ್ಲಿರ್ತಕ್ಕಂಥ ಮಾದಿಗರನ್ನು ಓಟು ಪಡೆದಿರ್ತಕ್ಕಂಥ ಇತಿಹಾಸ ಇದೆ. ಆ ಮುಂಚಿತವಾಗಿ ವಿಧಾನಸಭಾ ಚುನಾವಣೆ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ 6ನೇ ಗ್ಯಾರಂಟಿಯಾಗಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಮೊದಲನೇ ಸಚಿವ ಸಂಪುಟದಲ್ಲಿ ಏನಪ್ಪ ಅಂದ್ರೆ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ, ಈ ಪಕ್ಷದ ಅಧ್ಯಕ್ಷರು, ಈಗಿರ್ತಕ್ಕಂಥ ಮುಖ್ಯಮಂತ್ರಿಗಳ ಘೋಷಣೆ ಕೂಡ ಆಗಿತ್ತು. ಆದರೂ ಇವತ್ತು 2.5 ವರ್ಷ ಆಗ್ತಾಯಿದೆ. 2 ವರ್ಷ ಮುಗಿದು ಮೊನ್ನೆ ವಿಜಯೋತ್ಸವ ಆಚರಣೆ ಮಾಡಿದ್ರು ಕೂಡ ಮಾದಿಗರಿಗೆ ನ್ಯಾಯ ಸಿಗಲಿಲ್ಲ ಅಂತಕ್ಕಂಥ ಒಂದು ಕಡೆ ನೋವಾಗ್ತದೆ. ಹೀಗಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ 2024 1ನೇ ತಾರೀಕು ಆಗಸ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಮಾನ್ಯತೆ ಇಲ್ಲ ಇವ ಹತ್ರ. ಹೀಗಾಗಿ ನಾವು 1 ವರ್ಷ ಆದ್ರೂ ಕೂಡ ಈ ರಾಜ್ಯ ಸರ್ಕಾರಗಳು ವಿಳಂಬ ನೀತಿ ಅನುಸರಿಸ್ತಾ ಇವೆ. ಅದಕ್ಕಾಗಿ ನಮ್ಮ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಇದೆ, ಒಳ ಮೀಸಲಾತಿ ಜಾರಿಗಾಗಿ ಹೋರಾಟ ಇದೆ ಅಂತಕ್ಕಂಥ ಒಂದು ಸ್ಲೋಗನ್ ಮುಖಾಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಒಂದು ಬೃಹತ್ವಾದಂಥ ಹೋರಾಟ ಮಾಡ್ತೀವಿ. ದೇಶದಲ್ಲಿ ಅತಿ ಕಿವುಡು ಸರ್ಕಾರ, ಮಂಡು ಸರ್ಕಾರ, ಸುಳ್ಳು ಸರ್ಕಾರ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಮಾದಿಗರು ರಾಜ್ಯಾದ್ಯಂತ 30 ವರ್ಷದಿಂದ ಹೋರಾಟ ಮಾಡ್ತಾ ಬಂದ್ರೂ ಈ ಸುಪ್ರೀಂ ಕೋರ್ಟ್ ಆದೇಶವು 1 ವರ್ಷ ಆಯಿತು. ನಾಳೆ 1 ತಾರೀಕು ಬಂದರೆ ಆಗಸ್ಟ್ 1 ತಾರೀಕು ಬಂದರೆ 1 ವರ್ಷ ಆಗ್ತದೆ. ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಮಾಡ್ಬೋದಾಗಿತ್ತು ಮುಖ್ಯಮಂತ್ರಿಯವರು. ಯಾಕಂದ್ರೆ ಮಾದಿಗರಿಗೆ 30 ವರ್ಷ ಹೋರಾಟದ ಅವರು ಮಾದಿಗರಿಗೆ ಭರವಸೆ ಕೊಟ್ಟಾರ. ಎಲ್ಲ ರೀತಿ ಪಾದಯಾತ್ರೆ ಆಯಿತು, ಅರೆಬತ್ಲೆ ಮೆರವಣಿಗೆ, ಕ್ರಾಂತಿಕಾರಿ ಓಟ, ಮೌನ ಹೋರಾಟ, ಎಲ್ಲ ಹೋರಾಟಕ್ಕೂ ಮಣಿಯದೆ ಅವ್ರು ಮಾಡ್ಬೋದಾಗಿತ್ತು. ಆದರೂ ಮಾಡಿಲ್ಲ. ಆಗಸ್ಟ್ 1 ತಾರೀಕಿನ 2024 ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟರು, ಒಳ ಮೀಸಲಾತಿ ಆ ರಾಜ್ಯದಲ್ಲಿ ತಮ್ಮ ನೇತೃತ್ವದಲ್ಲಿ ಮಾಡ್ಬೋದು ಅಂತ ತಿಳಿಸಿ. ಆದರೂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಇದ್ರ ಬಗ್ಗೆ ಕಿವಿ ಕೊಡದೆ ಬೂಟಾಟಿಕೆ ಮಾಡ್ತಾ, ಕಾಲಹರಣ ಮಾಡುತ್ತಾ, ದತ್ತಾಂಶ ಬೇಕು, ಇನ್ನೊಂದು ಸರ್ತಿ ವರದಿ ಮಾಡಬೇಕು, ಜನಗಣತಿ ಮಾಡಬೇಕಂತ ಇಲ್ಲ ಸಲ್ಲದ ನೆಪಗಳು ಹೇಳ್ತಾ ಒಟ್ಟಿನಲ್ಲಿ ಈ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಬಂದಿರೋ ಸರ್ಕಾರ ಯಾವುದಾದ್ರೂ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ. ಇವತ್ತಿನ ದಿನ ನಾವೆಲ್ಲ ಸಮಸ್ತ ಜಿಲ್ಲದ ಕಲಬುರಗಿ ಜಿಲ್ಲೆ ವತಿಯಿಂದ ನಾವು ಹೇಳ್ತಿದ್ದೀವಿ, ಮಹಾ ಒಕ್ಕೂಟದಿಂದ ಆಗಸ್ಟ್ 1 ತಾರೀಕು ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಜಗತ್ ಸರ್ಕಲ್ನಿಂದ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ತನಕ ನಾವು ಪ್ರತಿಭಟನೆ ಮಾಡ್ತೀವಿ, ಬೃಹತ್ತವಾದ ಪ್ರತಿಭಟನೆ ಮಾಡ್ತೀವಿ. ಇದೇ ಆಗಸ್ಟ್ 1ರಂದು ಮಾದಿಗರ ಮಹಾ ಒಕ್ಕೂಟ ವತಿಯಿಂದ ಒಳ ಮೀಸಲಾತಿ ಜಾರಿಗಾಗಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ತಿಮ್ಮಾಪುರ ಸರ್ಕಲ್ ಮಾರ್ಗವಾಗಿ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನೆ ಉದ್ದೇಶ ಇಷ್ಟೇ, ಈಗಾಗಲೇ ಆಗಸ್ಟ್ 1ಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲು ಜಾರಿ ಮಾಡುವಂತೆ ಒಂದು ಹಕ್ಕಿದೆ ಅಂತಕ್ಕಂಥ ಆದೇಶ ನೀಡಿದ್ದು ಆಗಸ್ಟ್ 1ಕ್ಕೆ 1 ವರ್ಷ ಗತಿಸಿದರೂ ಕೂಡ ಇವತ್ತಿನ ದಿನ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಅಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಒಂದು ಮಾದಿಗರಿಗೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸವಾಗಿದೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇಲ್ಲಿವರೆಗೆ ಬರೀ ದಸ್ತಾವನ ಮತ್ತು
ನಾಗಮೋಹನ್ ದಾಸ್ ಅವರ ವರದಿ ಹಲವಾರು ಕಾರಣಗಳನ್ನು ಹೇಳಿ ನೆಪ ಹೂಡಿ ಇವತ್ತು ರಾಜ್ಯದ ಮಾದಿಗರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮತ್ತು ಕಣ್ಮುಚ್ಚತಕ್ಕಂಥ ಕೆಲಸ ಮಾಡ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮಾಡ್ತಕ್ಕಂಥ ಖಂಡನೆಯನ್ನು ವಿರೋಧಿಸಿ ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ.